राज्यात पुनीत राजकुमार हृदय ज्योती योजना सर्व तालुक्यांमध्ये विस्तारित करण्याचा विचार सरकार करत आहे, अशी माहिती आरोग्यमंत्री दिनेश गुंडूराव यांनी दिली. मंगळवारी बेळगाव विमानतळावर प्रसारमाध्यमांशी संवाद साधताना त्यांनी आरोग्य क्षेत्रातील विविध सुधारणा आणि योजनांबद्दल माहिती दिली. त्यांनी स्पष्ट केले की आरोग्य विभागात अनेक सुधारणा राबवण्यात आल्या आहेत. डायलिसिस केंद्राचं पुनर्रचना कार्य संपन्न झालं असून सर्व जिल्हा रुग्णालयांमध्ये टेक केअर किमोथेरपी केंद्रे स्थापन करण्यासाठी आवश्यक तयारी करण्यात येत आहे. याबाबत मुख्यमंत्री लवकरच उद्घाटन करतील असंही त्यांनी सांगितलं. ಆರೋಗ್ಯ ಮೇಳ ಮಾಡಬೇಕಂತೇಳಿ MLA ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಡೇಟ್ ಕೊಡ್ಬೋದು? ಇಲ್ಲ, ನಾವೇ ಅದು ಮಾಡೋದಕ್ಕೆ ಹೇಳಿದ್ದೀವಿ. ನಮ್ಮ ಇಲಾಖೆಯಿಂದನೂ ಅದನ್ನೊಂದು ಪ್ರೋಗ್ರಾಮ್ ಅದು. ಸೊ ಅದಕ್ಕೆ ಸೌದತ್ತಿಲಿ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಸೊ ಅದು ಡೇಟ್ ಅವ್ರು ನಿಗದಿ ಮಾಡಿ ಅದ್ರ ಪ್ರಕಾರ ಈ ತಿಂಗಳು ಅಥವಾ ಈ ತಿಂಗಳು ಕೊನೆಗೆ ಬರ್ತಾರೆ, ಬರೋ ತಿಂಗಳಲ್ಲಿ ಮಾಡಬೇಕಾಗ್ತದೆ. ಸರ್, ಈಗ ಭ್ರೂಣ ಹತ್ಯೆ ಸಂಬಂಧಪಟ್ಟಂಗೆ ಆಗಲಿ, ಗರ್ಭಿಣಿಯರ ಹತ್ಯೆಗೆ ಅಂದ್ರೆ ಸಾವಿನ ಸಂಬಂಧಪಟ್ಟಂಗೆ ಆಗಲಿ ಸಾಕಷ್ಟು ಜಾಗೃತಿಯನ್ನು ವಹಿಸ್ತಾ ಇದ್ರಿ. ಹೌದು. ಸೊ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇರುವಂತದ್ದು ಕೂಡ ಖುಷಿ ಇದೆ. ಪ್ರತಿಯೊಂದು ನಾವು ಅದೇ ಎಲ್ಲೆಲ್ಲಿ ಇದರಲ್ಲಿ ನ್ಯೂನತೆಗಳು ಕಾಣ್ತಾ ಇದೆ, ಮತ್ತೆ ಎಲ್ಲೆಲ್ಲಿ ನಾವು ಅದನ್ನು ತಡೆಗಟ್ಟಬಹುದಾಗಿತ್ತು, ಕೆಲವು ಲೋಪದೋಷಗಳೆಲ್ಲ ಏನಿದೆ ವ್ಯವಸ್ಥೆಯಲ್ಲಿ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಇನ್ನೂ ಕೂಡ ಕ್ರಮಗಳಾಗ್ತಾ ಇದೆ. ಇನ್ನೂ ಪೂರ್ತಿಯಾಗಿ ಆಗಿಲ್ಲ, ಆದರೆ ಖಂಡಿತವಾಗಿ ಅದ್ರ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿ ಮತ್ತು ಎಲ್ಲ ಜವಾಬ್ದಾರಿ ಎಲ್ಲವನ್ನು ಕೂಡ ನಾವು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮತ್ತು ಪ್ರತಿಯೊಂದು ಸಾವನ್ನು ಕೂಡ ಬಹಳ ಎಲ್ಲೆಲ್ಲಿ ಘಟನೆಗಳಾದಾಗ ಯಾಕಾಯಿತು, ಏನಾಯಿತು, ಅಲ್ಲಿ ಹೇಗೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿತ್ತು, ಇದೆಲ್ಲವನ್ನು ಕೂಡ ನಾವು ಗಮನ ಕೊಡ್ತಾ ಇದ್ದೀವಿ. ಸೊ ಅದರಿಂದ ಅದರ ಒಂದು ಒಳ್ಳೆ ಪರಿಣಾಮ ಇವತ್ತು ಈ ಭ್ರೂಣ ಹತ್ಯೆ ಬಗ್ಗೆ ಮಾಡ್ತಾರೆ. ಭ್ರೂಣ ಹತ್ಯೆ ಮತ್ತು ಬಾಣಂತಿಯರ ಸಾವು ಬಗ್ಗೆ ಹೇಳ್ತಾ ಇರೋದು. ಬಾಣಂತಿಯರ ಸಾವು ಮತ್ತೆ ಭ್ರೂಣ ಹತ್ಯೆ ಎರಡು ವಿಚಾರದಲ್ಲೂ ನಾವು ಗಮನ ಕೊಟ್ಟಿದ್ದೀವಿ. ಅದರಿಂದ ಎರಡರಲ್ಲೂ ನಮಗೆ ಈಗ ಸ್ವಲ್ಪ ನಮ್ಗೆ ಯಶಸ್ಸು ಸಿಗ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಸರ್, ಈಗ ಸದ್ಯಕ್ಕೆ ಈ ಸರ್ಕಾರಿ ಆಸ್ಪತ್ರೆಗಳ ಡಾಕ್ಟರ್ಗಳಿಗೆ ಒಂದು ಚಾಲೆಂಜ್ ಏನಾಗ್ತಾ ಇದೆ ಅಂದ್ರೆ, ಕೊನೆ ಹಂತದಲ್ಲಿ ಪೇಷಂಟ್ ಅಂದ್ರೆ ಖಾಸಗಿ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಕೊನೆ ಹಂತಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಅದು ಎಲ್ಲೋ ಒಂದ್ ಕಡೆ ಸರ್ಕಾರಿ ಆಸ್ಪತ್ರೆಗೆ ಹೆಸರುಗಳು ಕೆಟ್ಟಾಗುವಂತದ್ದು. ಸರ್ಕಾರಿ ಆಸ್ಪತ್ರೆಗಳ ಸೇವೆ ನಿಜವಾಗ್ಲೂ ನಮ್ಮ ವೈದ್ಯರು ತುಂಬಾ ಒಳ್ಳೆ ಸೇವೆ ನೀಡ್ತಾರೆ. ಡಾಕ್ಟರ್ಸು, ನರ್ಸಸ್ ಎಲ್ಲರೂ. ಕೆಲವು ಸಂದರ್ಭದಲ್ಲಿ ಕೆಲವು ಲೋಪದೋಷಗಳು ಇದೆ, ಇಲ್ಲ ಅಂತ ಹೇಳಲ್ಲ, ಆದರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಪೇಷಂಟ್ಸ್ನ ನೋಡ್ತಾರೆ, ಒತ್ತಡದಲ್ಲಿ ಮಧ್ಯದಲ್ಲಿ ಕೆಲಸ ಮಾಡ್ತಾರೆ. ಸೊ ಅದರಿಂದ ನಾವು ಒಂದೊಂದ್ಸಲ ನಾವು ಯಾವುದೋ ಒಂದು ಕೆಲವು ಘಟನೆಗಳು ಆದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ನಾವು ಒಂದು ಕೆಟ್ಟ ರೀತಿಯಾಗಿ ನೋಡೋದಕ್ಕೂ ಪ್ರಾರಂಭ ಮಾಡ್ಬಿಡ್ತೀವಿ. ಅದು ಸರಿಯಲ್ಲ. ಯಾಕಂದರೆ ಎಷ್ಟೋ ಕಡೆ ನೋಡಿದ್ರೆ ನಿಜವಾಗ್ಲೂ ಬಹಳಷ್ಟು ಅವರು ಎಲ್ಲ ಒತ್ತಡಗಳ ಮಧ್ಯೆ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ನಾವು ಅವ್ರಿಗೆ ಇನ್ನೂ ಹೆಚ್ಚು ಉತ್ತೇಜನ ನೀಡಬೇಕು, ಮಾನಸಿಕವಾಗಿ ಮತ್ತು ಎಲ್ಲ ರೀತಿಯಾಗೂ ಅವ್ರಿಗೆ ನಾವು ಧೈರ್ಯ ತುಂಬಬೇಕಾಗ್ತದೆ. ಮತ್ತು ನೀವು ಹೇಳಿದಾಗೆ ಅನೇಕ ಸಲ ಎಲ್ಲ ಏನೂ ಆಗದೇನೆ ಕೊನೆಯ ಹಂತದ ನಮ್ಮ ಹತ್ರ ಬರ್ತಾರೆ. ಅವಾಗ ಅದಾದಾಗ ಅದು ಆಗುವಂಥದ್ದು ಇದೆ. ಅದರಿಂದ ಖಂಡಿತ ನಮ್ಮ ವ್ಯವಸ್ಥೆಗಳು ಸರಿಪಡಿಸ್ಕೊಳ್ಳೋದು ನಮ್ಮ ಪ್ರಯತ್ನ ಅಂತೂ ಇರ್ತದೆ. ಆದರೆ ಅದರ ಅರ್ಥ ನಮ್ಮ ಆಸ್ಪತ್ರೆಗಳು ಸರಿ ಇಲ್ಲ ಅಂತನೂ ಅಲ್ಲ, ಅಥವಾ ನಮ್ಮ ಡಾಕ್ಟರ್ಸು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವಾಗಲೂ ಇಂಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಹೌದು, ಚೆನ್ನಾಗಿ ಆಗ್ತದೆ. ಈಗ ಅನೇಕ ಯೋಜನೆಗಳು, ಈಗ ಡಯಾಲಿಸಿಸ್ ವ್ಯವಸ್ಥೆಗಳೆಲ್ಲ ಇಂಪ್ರೂವ್ ಮಾಡಿದ್ದೀವಿ. ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದು ಈಗ ಎಲ್ಲ ತಾಲೂಕುಗಳು ವಿಸ್ತರಣೆ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ. ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡೇ ಕೇರ್ ಕೆಮೊಥೆರಪಿ ಸೆಂಟರ್ಗಳನ್ನು ಓಪನ್ ಮಾಡೋದಕ್ಕೆ ಕೂಡ ನಾವು ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆದಷ್ಟು ಶೀಘ್ರದಲ್ಲೇ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ. CM ಅವರೇ ಉದ್ಘಾಟನೆ ಮಾಡ್ತಾರೆ. ಮತ್ತು ಬೇರೆ ಬೇರೆ ಈಗ ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್, ಮಾನಸಿಕ ರೋಗದ ಬಗ್ಗೆ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ನಮ್ಮ ಕಬಿ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ನಾವು ಇರುವಂಥ ವ್ಯವಸ್ಥೆಗಳನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾವು ಈ ಆಯುರ್ವೇದಲ್ಲೂ ಹೆಚ್ಚು ಸಿಗತ್ತೆ, ಒಂದು ಅವಕಾಶ ಸಿಗತ್ತೆ ಅನ್ಕೊಂಡಿದ್ದೀನಿ. ನೋಡೋಣ. ವೈದ್ಯರ ನೇಮಕ ಅಥವಾ ವೈದ್ಯರ ನೇಮಕ ಹೆಚ್ಚು ಮಾಡೋದಕ್ಕೆ ಕೂಡ ಕೆಲವು ಜನ ಪರ್ಮಿಷನ್ ಕೊಟ್ಟಿದ್ದಾರೆ CM ಅವರು. ಈಗಾಗಲೇ ಸ್ಪೆಷಲಿಸ್ಟ್ 120 ಜನ, 220 ಡಾಕ್ಟರ್ಸ್ ತಗೊಳ್ಳೋಕೆ ಪರ್ಮಿಷನ್ ಈಗಾಗಲೇ ಕೊಟ್ಟಾಗಿದೆ. ಮತ್ತು ಸುಮಾರು 1,000 ಎಷ್ಟೋ ಇದನ್ನು 1,300 ಈ ನಮ್ಮ PHCಗಳು, ANMಗಳು ಅವ್ರನ್ನೂ ಕೂಡ ತಗೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಎಲ್ಲ ನಾವು ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದು ಕೂಡ ಎಲ್ಲ ಹೇಳಿದ್ದೀವಿ. ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ CMOಗಳನ್ನ ಫಿಲಪ್ ಮಾಡೋದಕ್ಕೆ. ಆಮೇಲೆ ಈ ಕಾಂಟ್ರಾಕ್ಟ್ ಮೇಲೆ ನಮ್ಮ ಸ್ಪೆಷಲಿಸ್ಟ್ ಏನಿದೆ ಅದರ ಗೈನಕಾಲಜಿಸ್ಟು ಇವರಿಗೆಲ್ಲ ಹೆಚ್ಚು ಸ್ವಲ್ಪ
ಯಾಕಂದ್ರೆ राज्यातील वैद्यकीय सेवांच्या सक्षमीकरणासाठी 220 नव्या डॉक्टरांच्या नियुक्तीसाठी मुख्यमंत्र्यांनी मंजुरी दिली आहे. तसेच 1300 प्राथमिक आरोग्य केंद्रांमध्ये सहाय्यक परिचारिका भरती करण्याचे निर्देश देण्यात आले असल्याचे त्यांनी सांगितले. विनोद कोलकार, KMM मराठी, बेळगाव.